ಈಗ ಸಂಸದರು ಸರ್ ರೈಟಿಂಗ್ ರೂಪದಲ್ಲಿ ಆಹ್ವಾನ ಕೊಟ್ಟಿದ್ರು, 4 ಸಲ ನೀವು ಪತ್ರ ಬರೆದಿದ್ದಾರೆ, ಆದರೂ ನೀವು ಬಂದಿಲ್ಲ. ಅವ್ರ್ಯಾರು ಮಾಡೋದಕ್ಕೆ? ನನ್ನ ಕ್ಷೇತ್ರದಲ್ಲಿ ಅವರೇನು ನನಗೆ ಆಹ್ವಾನ ಕೊಡೋದು? ನಾನು ಆಹ್ವಾನ ಕೊಡಬೇಕಾಗಿರುವಂಥದ್ದು. 18 ವರ್ಷ ನಾನು ಮಾಡಿರ್ತಕ್ಕಂಥದ್ದು. ನೀ ಚಿಕ್ಕಬಳ್ಳಾಪುರದಲ್ಲಿ ಆಹ್ವಾನ ಕೊಡು, ಆವತಿಯಲ್ಲಿ ನೀನು ಆಹ್ವಾನ ಕೊಡು, ಬರ್ತೀನಿ ಅದ್ಲ ಕಡೆಗೆ. ನೀವೇನು ಕೊಟ್ಟಿರೋದು ನನಗೆ ಆಹ್ವಾನ ಕೊಡೋತ್ತದ ಕಡೆಗೆ? ನಿಮಗೇನೈತೆ? ನಾವು ಕರೆದ ಮೇಲೆ ನೀವು ಬರಬೇಕಾಗಿರ್ತಕ್ಕಂಥದ್ದು. ಅವರೇ ನನಗೆ ಆಹ್ವಾನ ಯಾವುದು ಕೊಡಲಿಲ್ಲ, ಏನೂ ಇಲ್ಲ. ಯಾರೋ ಮನೆಗೆ ಕಳಿಸಿದ್ರಂತೆ, ಏನೋ ಲೆಟ್ರು, ಫೋನ್ ಇಲ್ಲ, ಲೆಟ್ರು. ಇವ್ರು ಮಾತ್ರ ಕಾಂಗ್ರೆಸ್ ಅವ್ರಿಗೆ ಫೋನು, ಕೃಷ್ಣಪ್ಪನ ಮನೆಗೆ ಹೋಗ್ತಾರೆ, ಕಾಂಗ್ರೆಸ್ ಅವ್ರ ಮನೆಗೆ, ಕೆ ಶಿವರಾಜಣ್ಣನಿಗೆ ಫೋನಲ್ಲಿ ಮಾತಾಡ್ತಾರೆ, ಜಯರಾಮ್ ಅವ್ರ ಮನೆಯಲ್ಲಿ ಹೋಗಿ ಊಟ ಮಾಡ್ತಾರೆ, ಕಾಂಗ್ರೆಸ್ ಅವ್ರ ಮನೆಗೆ. ಒಬ್ಬ BJP MLAಗೆ ನೀನು ಫೋನ್ ಮುಖಾಂತರ ಏನಾದ್ರು ಮಾಡಿದರೆ ತೋರಿಸು, ಯಾವುದಾದ್ರು ಮಿಸ್ ಕಾಲ್ ಇದ್ದರೆ ತೋರಿಸು ಅದರ ಕಡೆಗೆ. ಬರೀ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು. ನಾನು ಅವನು PA ಒಂದು ದಿನವೂ ನಾನು ಮಾತಾಡಿಲ್ಲ, ಒಂದು ದಿನವೂ ಬೈಲಿಲ್ಲ. ಓಕೆ ಸರ್, ಈಗ ಅಲ್ಲಿ ಹೊಯ್ಸಳ ಮೈದಾನದ ಕೆಂಪೇಗೌಡ ಜಯಂತಿಗೆ ಗಣ್ಯರನ್ನ ಬರಲಿಕ್ಕೆ ಅಡ್ಡ ಹಾಕಿದ್ರಂತೆ ನೀವು, ಸದಾನಂದ ಗೌಡರಿಗೆ, ಸ್ವಾಮೀಜಿಗಳಿಗೆ, ಎಲ್ರಿಗೂ ಫೋನ್ ಮಾಡಿ ಬರಬಾರ್ದು ಅಂತ ಮನವಿ ಮಾಡಿದ್ರಂತೆ. ಸ್ವಾಮೀಜಿಗಳನ್ನ ಬರಬೇಡ ಅಂತ ನಾನು ಮನವಿ ಮಾಡೋಕ್ಕಾಗ್ತದ? CM ಅನ್ನು ಬರಬೇಡ ಅಂತೇಳಿ ನಾನು ಮನವಿ ಮಾಡೋಕ್ಕಾಗ್ತದ? ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ ನಾನು, ನೀವು ಒಬ್ಬ BJP ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ, ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವು ಹೇಳಿದ್ದೀವಿ, ನಾವು ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವರೇನು ಗೌಡ್ರು, ಅವರು ಸದಾನಂದ ಗೌಡರು ಮಂಗಳೂರು ಕಡೆಯವ್ರು ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತ್ಯವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಸದಾನಂದ ಗೌಡ್ರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ಸಂಸದರ ಥರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಾಗ್ತಾಯಿದೆ. ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ಸದಾನಂದ ಗೌಡ್ರನ್ನ ಇಲ್ಲಿ ಬರಬೇಕಾಗಿತ್ತು. ಈಗ CM ಅವ್ರು ನಾವು ಹೇಳಿದ ತಕ್ಷಣ ಬರಲಿಲ್ವೇ? ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಲಿಲ್ವಾ? ಆಯ್ತು, ಅಲ್ಲಿ ಹೋಗಿ ಇಲ್ಲಿ ಬರಬೇಕಾಯ್ತಲ್ಲ ಸದಾನಂದ ಗೌಡರು. ಈ ಥರದವರಿಂದನೇ ಇವತ್ತು ನಮ್ಮ ಪಾರ್ಟಿ ಹಿಂಗೆ ಹಾಳಾಗಿ ಹೋಗ್ತಾ ಇರೋದು.